ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಮಾತು ನಮ್ಮ ಇತಿಹಾಸಕ್ಕೆ ಅಥವಾ ನಮ್ಮ ಶಾಸನಗಳಿಗೆ ಇತಿಹಾಸವನ್ನು ತಿಳಿದುಕೊಳ್ಳಬಹುದಾದಂಥ ಶಾಸನಗಳಿಗೆ ಹೇಗೆ ಪುರಾಣಗಳ ಸಂಬಂಧಗಳಿವೆ ಅಥವಾ ಪುರಾಣದಿಂದ ಹೇಗೆ ಇತಿಹಾಸ ಆರಂಭ ಆಯಿತು ಎನ್ನುವ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಈಗ ತಾನೇ ಹೇಳಿದರು ನಾಸತ್ಯ ಅಂತ. ನಾಸತ್ಯ ನನ್ನ 2ನೇ ಪುಸ್ತಕ. ಸಂಪೂರ್ಣವಾಗಿ ಋಗ್ವೇದದ ಕಥೆಗಳನ್ನು ಆಯ್ದುಕೊಂಡಂತಹ ಪುಸ್ತಕ ಇದು. ಹೆಸರೇ ನಾಸತ್ಯ, ಅಂದರೆ ನಕಾರ ಇರುವುದೆಲ್ಲ ಸುಳ್ಳು ಅನ್ನುವ ಭಾವನೆಗಳಿವೆ. ಆದರೆ ಇಲ್ಲಿ ಹೇಳ್ತಾ ಇರೋದು ನಾನು ನಾಸತ್ಯ ಅನ್ನೋದು ಅಶ್ವಿನಿ ದೇವತೆಗಳಿಗೆ, ನ ಅಸತ್ಯ, ಸುಳ್ಳಲ್ಲದೇ ಇರುವಂಥದ್ದು ಸತ್ಯ ಎನ್ನುವ ಕುರಿತಾಗಿ. ಅದು ನನ್ನ ಪುಸ್ತಕದ ವಿಷಯ. ನನ್ನ ಇವತ್ತಿನ ಮಾತಿನ ವಿಷಯವನ್ನು ನಾನು ಆರಂಭ ಮಾಡ್ತೇನೆ. ಕೃತಯುಗದ ನಂತರ ತ್ರೇತಾಯುಗ ಬರುತ್ತೆ. ರಾಮನ ಆಡಳಿತ. ತ್ರೇತಾಯುಗದಲ್ಲಿ ಶ್ರೀರಾಮ ಆಡಳಿತ ನಡೆಸ್ತಾನೆ. ಕೊನೆಯಲ್ಲಿ ರಾಮನ ನಿರ್ಯಾಣ ಆಗುತ್ತೆ. ರಾಮನ ನಂತರದಲ್ಲಿ ದ್ವಾಪರದ ಆಗಮನ ಆಗುತ್ತೆ. ದ್ವಾಪರ ಯುಗ ಆರಂಭವಾಗುತ್ತೆ. ದ್ವಾಪರ ಯುಗ ಕೃಷ್ಣನ ಮಹತ್ವವನ್ನು ಹೇಳುತ್ತೆ. ಕೌರವ ಪಾಂಡವರ ಯುದ್ಧದ ಉಲ್ಲೇಖವನ್ನು ಹೇಳುತ್ತೆ. ಇಡೀ ಮಹಾಭಾರತವನ್ನು ಯಾವ ರೀತಿಯಲ್ಲಿ ನೋಡಿದರೂ ಅದೊಂದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕವಾದ ದೃಷ್ಟಿಕೋನ ಇಟ್ಕೊಂಡಂತಹ ಒಂದು ಕಥೆಯಾಗಿ ನಮ್ಗೆ ಕಾಣಿಸುತ್ತೆ. ನಾವು ಈ ಕಥೆಯಾಗಿ ನೋಡಿದರೆ, ಪುರಾಣವಾಗಿ ನೋಡಿದರೂ ಸಹ ಅದೊಂದು ಅತ್ಯಮೂಲ್ಯ ಗ್ರಂಥವಾಗಿ ಕಾಣಿಸುತ್ತೆ. ಇಡೀ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಇಡೀ ದೇಶವನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋದ. ಹಾಗಂತ ಕೃಷ್ಣ ಆಡಳಿತಗಾರನಲ್ಲ. ಕೃಷ್ಣ ಒಬ್ಬ ಸಮರ್ಥ ನಾಯಕ. ಆಡಳಿತವನ್ನು ಬೇರೆಯವರಿಂದ ನಡೆಸಿದ ಚತುರ ಆತ. ಅವನ ಪ್ರತಿಯೊಂದು ಹೆಜ್ಜೆಯು ಮುಂದಿನ ಇಡೀ ಜನಾಂಗಕ್ಕೆ, ಮುಂದಿನ ಬರುವಂತಹ ಎಲ್ಲ ಸುಮಾರು ಯುಗಗಳು, ಬೇರೆ ಬೇರೆ ಯುಗಗಳು ಬಂದು ಹೋಗ್ತವೆ ಮುಂದೆ. ಅಂದರೆ ಅಷ್ಟರೊಳಗೆ ಬಂದಂಥ ಯುಗಗಳಲ್ಲದೆ ಮುಂದೆ ಬೇರೆ ಯುಗಗಳು ಬರ್ತವೆ. ಆ ಯುಗಗಳಲ್ಲೂ ಸಹ ಅಳವಡಿಸಿಕೊಳ್ಳಬಹುದಾದಂತಹ ಆಡಳಿತ ಅವನದ್ದಾಗಿರುತ್ತೆ. ಕೃಷ್ಣನ ಅಣ್ಣ ಬಲರಾಮ, ಅವನ ಆಯುಧವೇ ಕೃಷಿಗೆ ಸಂಬಂಧಪಟ್ಟದ್ದು. ಕೃಷಿಯನ್ನು ಹೋಲುವಂತಹ ಹಲಾಯುಧವನ್ನು ಬಲರಾಮ ಹೊಂದಿರ್ತಾನೆ. ಈಗಿನ ದೆಹಲಿಯವರ ಆಡಳಿತದ ಪ್ರಮುಖ ಕೇಂದ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಮಹಾಭಾರತದ ಕತೆ. ಮಹಾಭಾರತ ದೊಡ್ಡ ಕತೆ. ಬೇಕಷ್ಟು ಉಪಕಥೆಗಳು ಸೇರಿಕೊಂಡಿವೆ. ಮಹಾಭಾರತದ ಅದನ್ನು 1 ಗಂಟೆಯಲ್ಲೋ 1 ದಿವಸದಲ್ಲೋ ಹೇಳಿ ಮುಗಿಸುವಂತಹ ಚಿಕ್ಕ ವಿಷಯವೇ ಅಲ್ಲ ಅದೊಂದು. ಭಗವದ್ಗೀತೆಯಂತಹ ದೊಡ್ಡ ಗ್ರಂಥವನ್ನು ಕೊಟ್ಟಂತಹ ಕೃಷ್ಣನ ಕಥೆ ಅದು. ಕೃಷ್ಣನ ಕೊನೆಯಲ್ಲಿ ವೃಷ್ಣಿ ವಂಶ, ಯಾದವ ವಂಶದವರ ಕಲಹ ನಡೆಯುತ್ತೆ. ಯಾದವ ವಂಶದವರು ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ಕೃಷ್ಣನ ಮಹಾಭಾರತ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ನಂತರ ವೃಷ್ಣಿ ವಂಶದವರು ಸ್ವಲ್ಪ ಅಹಂಕಾರದಿಂದ ಮೆರೀತಾರೆ. ಯಾಕಂದರೆ
ಕೃಷ್ಣನ ಸಾರಥ್ಯದಲ್ಲಿ ನಡೆದಂತಹ ಮಹಾಭಾರತದಲ್ಲಿ ದುರ್ಯೋಧನ ಸಾಯಲ್ಪಡ್ತಾನೆ, ಯುಧಿಷ್ಠಿರ ಗೆಲ್ತಾನೆ, ಪಾಂಡವರು ಪುನಃ ಅಧಿಕಾರಕ್ಕೆ ಬರ್ತಾರೆ. ಇದರಿಂದ ಯಾದವರಿಗೆ ಸಂತೋಷವಾಗಿರುತ್ತೆ. ಆಗ ಒಂದು ದಿನ ಸಾಂಬನಿಗೆ ಬಭ್ರು ಎನ್ನುವಂಥವಳ ಹೆಂಡತಿಯ ವೇಷವನ್ನು ಧರಿಸ್ತಾರೆ. ಅದೇ ಸಮಯಕ್ಕೆ ಆ ಅರಮನೆಗೆ, ಶೂರಸೇನ ರಾಜನ ಅರಮನೆಗೆ ನಾರದ, ವಿಶ್ವಾಮಿತ್ರ ಹೀಗೆ ಋಷಿಗಳು ಬರ್ತಾರೆ. ಋಷಿಗಳು ಬಂದಾಗ ಇವರಿಗೆ ತಮಾಷೆಯಾಗಿ ಕಾಣುತ್ತೆ. ಇವನನ್ನು ಕರ್ಕೊಂಡು ಹೋಗಿ ಇವನಿಗೆ ಯಾವ ಮಗು ಹುಟ್ಟುತ್ತೆ ಅಂತ ಕೇಳ್ತಾರೆ ಸಾಂಬನಿಗೆ. ಆಗ ನಾರದ ಕೋಪಗೊಳ್ತಾರೆ. ನಾರದರು ಅದೇ ಮಾತಿನಲ್ಲಿ ಹೇಳ್ತಾರೆ, ಇವನಿಗೆ ಮುಸಲ ಹುಟ್ಟುತ್ತೆ ಅಥವಾ ಒನಕೆ ಹುಟ್ಟುತ್ತೆ ಅಂತ, ಕಬ್ಬಿಣದ ಒನಕೆ ಹುಟ್ಟುತ್ತೆ ಅಂತ. ನಾರದರು ಹೇಳಿದ ಮಾತು ಅದು ಶಾಪವಾಗಿ ಪರಿಣಾಮ ಆಗುತ್ತೆ. ಆಗ ಮಾರನೇ ದಿನ ಅದೇ ಸಮಯದಲ್ಲಿ ಸೀದಾ ಹೋಗಿ ಕೃಷ್ಣನಿಗೆ ಮತ್ತು ಬಲರಾಮನಿಗೆ ಹೇಳ್ತಾರೆ, ಜನರೆಲ್ಲ ಹೀಗಾಗೋಯ್ತು, ನಮ್ಮಲ್ಲಿ ಮುಸಲ ಹುಟ್ಟುತ್ತೆ, ನಿಮಗೆ ಒನಕೆ ಹುಟ್ಟುತ್ತೆ ಅಂತ ಶಾಪ ಕೊಟ್ಬಿಟ್ಟ. ಒನಕೆ ಮಾರನೇ ದಿವಸ 24 ಗಂಟೆ ಒಳಗೆ, ಮಾರನೇ ದಿವಸ ಅದೇ ಹೊತ್ತಿಗೆ ಒನಕೆಯ ಜನನ ಆಗುತ್ತೆ, ಅಂದರೆ ಮುಸಲದ ಜನನ ಆಗುತ್ತೆ. ಯಾದವರು ಅಷ್ಟರೊಳಗೆ ತುಂಬ ಬದಲಾವಣೆಗಳಾಗುತ್ತೆ. ಯಾರ ಮನೆಯಲ್ಲೂ ಮದ್ಯಗಳು ತಯಾರಿ ಮಾಡಬಾರ್ದು, ಈ ರೀತಿಯಲ್ಲಿ ತುಂಬ ಆದೇಶಗಳು ಹೊರಡುತ್ತೆ ಶೂರಸೇನನ ಅರಮನೆಯಿಂದ. ಆದರೆ ಕೊನೆಯಲ್ಲಿ ಅವರವರೊಳಗೆ ಕಾದಾಟ ಆಗಿ ಅದನ್ನು ಆ ಒನಕೆಯನ್ನು ಪುಡಿ ಮಾಡಿ ಅವರು ಸಮುದ್ರಕ್ಕೆ ಎಸಿತಾರೆ. ಸಮುದ್ರದ ಎಸೆದ ನಂತರ ಅದರಿಂದ ಬಿದಿರುಗಳು ಹುಟ್ಕೊಳ್ತವೆ. ಬಿದಿರುಗಳೇ ಅವೇ ವಂಶಿ ಅಂತ. ಆ ಬಿದಿರುಗಳಿಂದಲೇ ಹೊಡ್ಕೊಳ್ತಾರೆ. ಯಾದವರ ನಾಶವಾಗುತ್ತೆ. ಯಾದವರ ನಾಶವಾದ ನಂತರ ಕೃಷ್ಣನ ಸಾವು ಬರುತ್ತೆ. ಕೃಷ್ಣ ನಿರ್ಯಾಣ ಹೊಂದುತ್ತಾನೆ. ಆಮೇಲೆ ಯುಧಿಷ್ಠಿರ ಶಕೆ ನಡೀತಾ ಇರುತ್ತೆ. 36 ವರ್ಷ ಯಾವ ಆಡಳಿತವೂ ನಡೆಯೋದಿಲ್ಲ. 36 ವರ್ಷದ ನಂತರ ಯುಧಿಷ್ಠಿರ ಶಕೆ ನಡೀತಾ ಇರುತ್ತೆ. ಆಗ ನಮ್ಮಲ್ಲಿ ಇತಿಹಾಸದ ಆರಂಭ ಆಗುತ್ತೆ. ಇನ್ನೊಂದು ಇತಿಹಾಸದ ಆರಂಭ ಆಗುತ್ತೆ. ಪುರಾಣ ಕಾಲದಲ್ಲೇ ಅನೇಕ ವಿಷಯಗಳು ಬಂದು ಹೋಗಿರುತ್ತೆ. ಅನೇಕ ರಾಜರು ಆಡಳಿತ ನಡೆಸಿದ್ದು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆ ವಂಶವನ್ನು ಬದಿಗಿಡಲಾಗುತ್ತೆ. ಇತಿಹಾಸಕಾರರು ಪುರಾಣವನ್ನು ಮತ್ತು ಇತಿಹಾಸವನ್ನು ಬೇರೆಯಾಗಿ ಕಾಣಿಸ್ತಾರೆ. ಇತಿಹಾಸಕಾರರು ಅನ್ನೋದಕ್ಕಿಂತ ಬ್ರಿಟಿಷ್ ಇತಿಹಾಸಕಾರರು ಅಂತ ಹೇಳೋದು ಸೂಕ್ತ. ವಿಲಿಯಂ ಪ್ರಿನ್ಸೆಪ್, ಜೇಮ್ಸ್ ಮುಂತಾದ ಇತಿಹಾಸಕಾರರು ಇತಿಹಾಸವನ್ನು ಹಾಳು ಮಾಡಿ ಹೋಗ್ತಾರೆ. ಜಗತ್ತಿನ ಯಾವುದೇ ದೇಶದಲ್ಲಿ ಬಟ್ಟೆ ಸಹ ತೊಡದೇ ಇರುವಂತಹ ಸಮಯದಲ್ಲಿ, ಬಟ್ಟೆ ತೊಡಲಿಕ್ಕೆ, ವಸ್ತ್ರಗಳನ್ನು ಉಟ್ಕೊಳ್ಳಿಕ್ಕೆ, ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಗೊತ್ತಿರದೇ ಸಮಯದಲ್ಲಿ ಭಾರತದಲ್ಲಿ ಉಚ್ಛ್ರಾಯ ಸಂಸ್ಕೃತಿ ಒಂದು ಬೆಳೆದು ಬಂದಾಗಿತ್ತು. ನಮ್ಮಲ್ಲಿ ಆ ಕಾಲದಲ್ಲಿ ಉತ್ತರೀಯವನ್ನು ಹಾಕಿ ಶಲ್ಯವನ್ನು ಹಾಕ್ಕೊಂಡು ತಿರುಗ್ತಿದ್ದಂತಹ ಕಾಲ ಬಂದಾಗಿತ್ತು. ಜಗತ್ತಿನ ಯಾವ ಮೂಲೆಯಲ್ಲೂ ಯಾವ ಸಂಸ್ಕಾರವೂ ಇಲ್ಲದ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡಾಗಿತ್ತು ನಾವು. ನಮ್ಮ ಇತಿಹಾಸ ಆರಂಭ ಆಗೋದು
ಆ ಕಾಲದಲ್ಲಿ ಇತಿಹಾಸದ ಆರಂಭವೇ ಈಗ ತಪ್ಪಾಗಿ ನಾವು ಗಣನೆ ಮಾಡ್ತಾ ಇದ್ದೇವೆ. ಸುಮಾರು ಕ್ರಿಸ್ತಪೂರ್ವ 327ನೇ ಇಸ್ವಿಗಿಂತ ಹಿಂದಿನ ಇತಿಹಾಸವನ್ನು ನಾವು ಯಾವುದನ್ನು ತೆಗೆದುಕೊಳ್ತಾ ಇಲ್ಲ. ಯಾಕಂದರೆ ಇತಿಹಾಸಕ್ಕೆ ಶಾಸನಗಳು ಸಿಕ್ಕಿಲ್ಲ, ಇನ್ಸ್ಕ್ರಿಪ್ಷನ್ಸ್ ಸಿಕ್ಕಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನ್ನು ಬದಿಗಿಡ್ತೇವೆ. ಇತಿಹಾಸ ಆರಂಭವಾಗುವುದು ಅದಕ್ಕೂ ಹಿಂದೆ, ಬಹಳ ಹಿಂದೆ. ದ್ವಾಪರದ ಕೊನೆಯ ಆದ ನಂತರ ಕಲಿಯುಗದ ಆರಂಭ ಆಗುತ್ತೆ. ಈ ಕಲಿಯುಗದ ಆರಂಭವಾದ ನಂತರ 3000 ವರ್ಷಗಳ ನಂತರ ಕ್ರಿಸ್ತನ ಜನನ ಆಗುತ್ತೆ. ಕ್ರಿಸ್ತ ಜನನ ಆಗಬೇಕಿದ್ರೆ 3102 ವರ್ಷಗಳು ಕಳೆದೋಗಿರುತ್ತೆ. ಆದರೆ ನಮಗೆ ಇತಿಹಾಸ ಸಿಗ್ತಾ ಇರೋದು 300-400 ವರ್ಷಗಳ ಹಿಂದಿಂದಷ್ಟೇ. ಕ್ರಿಸ್ತ ಹುಟ್ಟಬೇಕಿದ್ರೆ 300-400 ವರ್ಷದ ಹಿಂದಿನಿಂದ ನಮಗೆ ಇತಿಹಾಸವನ್ನು ನಮಗೆ ಬೋಧನೆ ಮಾಡ್ತಾರೆ. ನಾವು ಶಾಲೆಗಳಲ್ಲಿ ಸಹ ಅದನ್ನೇ ಕಲಿತೇವೆ. ನಮ್ಮ ದೇಶಕ್ಕೆ ಅಲೆಕ್ಸಾಂಡರ್ ಬಂದ ಅನ್ನುವ ಒಂದು ಮಾತು ಬರುತ್ತೆ. ಸೆಲಿಕಸ್ ನಿಕೋಟರ್ ಅಂತ ಒಬ್ಬ ಇರ್ತಾ, ಅವನ ರಾಯಭಾರಿಯನ್ನು ಕಳಿಸ್ತಾನೆ ಚಂದ್ರಗುಪ್ತ, 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ, ಸಮುದ್ರಗುಪ್ತನ ಆಸ್ಥಾನಕ್ಕೆ. ಈತ ಬರೆದಂತಹ ಇಂಡಿಕಾ ಎನ್ನುವಂತಹ ಒಂದೇ ಒಂದು 100-150 ಪೇಜಿನ ಪುಸ್ತಕ ಅದೀಗ ಲಬ್ಧವೂ ಇಲ್ಲ. ಆ ಪುಸ್ತಕವನ್ನು ಇಟ್ಟುಕೊಂಡು ನಮ್ಮ ಇತಿಹಾಸಕಾರರು ಇವತ್ತಿನ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹೋಗ್ತಾರೆ. ಭಾರತದಲ್ಲಿ ಯಾವುದೇ ಭಾಷೆಯಲ್ಲಿ ಉಚ್ಚಾರಗಳು ವ್ಯತ್ಯಾಸ ಆಗೋದಿಲ್ಲ. ಅದೇ ನೀವು ವಿದೇಶಗಳಿಗೆ ಹೋದರೆ ಅಲ್ಲಿನ ಉಚ್ಚಾರಗಳೇ ವ್ಯತ್ಯಾಸ ಆಗ್ತಾ ಹೋಗ್ತವೆ. ಆ ಕಾರಣದಿಂದ ಚಂದ್ರಗುಪ್ತನನ್ನು ಝ್ಯಾಂಡ್ರಮಸ್ ಅಂತಾರೆ. ಹಿಂದಿನ ಚಂದ್ರಗುಪ್ತ ಅಂದರೆ ಮಹಾಭಾರತದ ನಂತರ ಬಂದಂತಹ ನಂದರ ಕಾಲದಲ್ಲಿ ನಂದವಂಶ, ಮಹಾಭಾರತದಲ್ಲೂ ನಂದವಂಶ ಕಾಣಿಸ್ಕೊಳ್ಳುತ್ತೆ. ನಂದರಾಜನ ಮಕ್ಕಳೇ ಈ ಕೃಷ್ಣ ಬರೆದ ನಂದನ ಅರಮನೆಯಲ್ಲಿ ಈ ನಂದರಾಜರ ವಂಶವೇ ಮುಂದೆ ಬರುತ್ತೆ. ನಂದ ಬರ್ತಾನೆ. ಆ ನಂದನಿಗೆ 2 ಹೆಂಡತಿ, ಧನನಂದನಿಗೆ. ಒಬ್ಬಳು ಕ್ಷತ್ರಿಯ ಕನ್ಯೆ, ಇನ್ನೊಬ್ಬಳು ಅದಕ್ಕಿಂತ ಕೆಳಗಿನ ಜಾತಿಯ ಹೆಂಗಸಿರ್ತಾಳೆ. 2 ಹೆಂಡತಿಯರಲ್ಲಿ ಧನನಂದನಿಗೆ ಮೊದಲ ಹೆಂಡತಿಯಲ್ಲಿ ಅಂದರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರಲ್ಲಿ 9 ಜನ ಹುಡುಗರು ಹುಟ್ಟುತ್ತಾರೆ, ನವನಂದರು. ಇನ್ನೊಬ್ಬಳ ಹೆಸರು ಮುರಾ ಅಂತ. ಅವಳಲ್ಲಿ 100 ಜನ ಹುಟ್ಟುತ್ತಾರೆ ಅಂತ ಹೇಳುತ್ತೆ. ಈ 100 ಜನರನ್ನ ಈ ನವಂದರು ಧನನಂದನ ಕಡೆಯಿಂದ ಕಾರಾಗೃಹಕ್ಕೆ ಕಳಿಸಲಾಗುತ್ತೆ, ಸೆರೆಮನೆಗೆ. ಜೈಲಿನಲ್ಲಿರುವಾಗ 100 ಜನರಲ್ಲಿ 99 ಜನರಿಗೆ ಊಟ ಕೊಡದೆ ಒಬ್ಬನಿಗೆ ಮಾತ್ರ ಊಟ ಕೊಡಲಾಗುತ್ತೆ. 99 ಜನರು ಸಾಯ್ತಾರೆ, ಒಬ್ಬ ಮಾತ್ರ ಬದುಕಿ ಉಳ್ತಾನೆ. ಆ ಬದುಕಿ ಉಳಿದವನೇ ಚಂದ್ರಗುಪ್ತ. ಈ 3ನೇ ಮಗ ಚಂದ್ರಗುಪ್ತ ಹೇಗೆ ಬದುಕೊಂಡ ಅನ್ನೋದು ನಂದರಿಗೆ ಗೊತ್ತಾಗುತ್ತೆ. ನಂದರು ಏನು ಮಾಡ್ತಾರೆ ಅಂದರೆ ಅವನನ್ನು ಒಂದು ಭೋಜನಾಲಯದಲ್ಲಿ ಕಾಯ್ಲಿಕ್ಕೆ ಹಾಕ್ತಾರೆ.
ಧನಾನಂದ ಹೋಗ್ತಾನೆ ಹೊರಗೆ ತಿರುಗಲಿಕ್ಕೆ, ಮೃಗಪೇಟೆಗೆ ಹೋದಾಗ ಊಟದ ಭೋಜನಾಲಯಕ್ಕೆ ಒಬ್ಬ ಹುಡುಗ, ಬ್ರಾಹ್ಮಣ ಹುಡುಗ ಬರ್ತಾ ಇರ್ತಾನೆ. ದಾರಿ ಮೇಲೆ ಬರ್ತಾ ಇರುವಾಗ ಅವನಿಗೆ ಒಂದು ಮುಳ್ಳಿನ ಗಿಡ ಅಡ್ಡವಾಗುತ್ತೆ. ಇಡೀ ಮುಳ್ಳಿನ ಗಿಡವನ್ನು ದಾಟ್ಕೊಂಡು ಬರ್ಬೋದಿತ್ತು, ಆದರೆ ಅದನ್ನು ಕಿತ್ತು ತೆಗೆದು ಬರ್ತಾನೆ ಅವ. ಇದನ್ನು ನೋಡ್ತಾ ಇದ್ದ ಚಂದ್ರಗುಪ್ತನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇವ ಹೀಗೆ ಮಾಡ್ತಾ ಇದ್ದ ಅಂತ. ಅವ ನೇರವಾಗಿ ಬರ್ತಾನೆ ಚಂದ್ರಗುಪ್ತನ ಹತ್ರ. ಆಗ ಚಂದ್ರಗುಪ್ತ ಕೇಳ್ತಾನೆ, ಯಾಕೆ ಹೀಗೆ ಮಾಡಿದೆ ಅಂತ. ಆಗ ಅವ ಕೊಡುವ ಉತ್ತರ, ಒಮ್ಮೆ ನಾನು ಇದನ್ನು ದಾಟಿ ಬಂದಿದ್ದಿದ್ರು ನನ್ನೊಬ್ಬನಿಗೆ ಅದು ಕಡಿತಿರ್ಲಿಲ್ಲ ಆಗಿತ್ತು. ಇದು ಇನ್ನೊಬ್ಬರಿಗೂ ಕಡಿಬಾರ್ದು, ಯಾರಿಗೂ ಕಡಿಬಾರ್ದು, ಆದ್ದರಿಂದ ಅದನ್ನು ಕಿತ್ತು ಬಿಟ್ಟೆ ಅಂತಾನೆ, ಮೂಲವನ್ನೇ ನಾಶ ಮಾಡಿದೆ ಅಂತಾನೆ. ಚಂದ್ರಗುಪ್ತನಿಗೂ ಇದೇ ಬೇಕಿತ್ತು, ಸಮೂಲವಾಗಿ ನಾಶ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕಿತ್ತು. ಊಟಕ್ಕೆ ಹೋಗ್ತಾನೆ. ಧನಾನಂದ ನಂತರ ಎಲ್ಲ ಪಡೆಗಳನ್ನು ಕಟ್ಕೊಂಡು ಭೋಜನಾಲಯಕ್ಕೆ ಬರ್ತಾನೆ. ಬಂದಾಗ ಎಲ್ಲರೂ ಎದ್ದು ನಿಲ್ತಾರೆ, ರಾಜ ಬಂದ ಅಂತ. ಆದರೆ ಈ ಹುಡುಗ ಮಾತ್ರ ಎದ್ದು ನಿಲ್ಲುವುದಿಲ್ಲ. ತಲೆಯಲ್ಲಿ ಶಿಕೆ ಇರುತ್ತೆ. ನಂದರಾಜ ಶಿಕೆಯನ್ನೆತ್ತಿ ಕೈಯಲ್ಲಿ ಹಿಡಿದು ಹೊರಗೆ ಹಾಕ್ತಾನೆ ಸಿಟ್ಟಿನಿಂದ. ಆ ಶಿಕೆಯನ್ನು ಬಿಟ್ಟು ಮುಂದೆ ಈ ಶಿಕೆಯನ್ನು ಕಟ್ಟುವುದಿಲ್ಲ ನಾನು, ಈ ನಂದನ ವಂಶ ನಾಶ ಮಾಡಿದ್ವಿನ ಅಂತ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಪುನಃ ಈ ಚಂದ್ರಗುಪ್ತ ಕಾಯ್ತಾ ಇದ್ದವನು ಕೇಳ್ತಾನೆ, ಯಾಕೆ ಹೊರಗೆ ಬಂದೆ ಅಂತ. ಆವಾಗ ಹೇಳ್ತಾನೆ ಅವ, ಈ ನಂದವಂಶವನ್ನು ನಿರ್ಮೂಲ ಮಾಡಿದ ವಿನ ನಾನು ಈ ಶಿಕೆಯನ್ನು ಕಟ್ಟುವುದಿಲ್ಲ ಅಂತಾನೆ. ಆತನೇ ಚಾಣಕ್ಯ. ಚಾಣಕ್ಯ ನಾವು ತಿಳಿದಂತೆ ಕ್ರಿಸ್ತನಕ್ಕಿಂತ 300-200 ವರ್ಷದ ಹಿಂದೆ ಇದ್ದಂತಹ ಚಾಣಕ್ಯ ಅಲ್ಲ. ಅದೆಲ್ಲ ಮೆಗಾಸ್ತನೀಸ್ನ ಇಂಡಿಕದಲ್ಲಿ ಸೇರ್ಕೊಂಡಂತಹ ಅಥವಾ ಅದರ ನಂತರ ಬಂದಂತಹ ಬ್ರಿಟಿಷರು ಸೇರಿಸಿದಂತಹ ಚಾಣಕ್ಯರವರಲ್ಲ. ಚಾಣಕ್ಯ ಇದ್ದಿದ್ದು 1500 ವರ್ಷಗಳ ಹಿಂದೆ. ಕ್ರಿಸ್ತನಕ್ಕಿಂತ 1500 ವರ್ಷಗಳು ಅಂದರೆ ಈಗ ಸಾಮಾನ್ಯ 3500-4000 ವರ್ಷದ ಹಿಂದೆ ಚಾಣಕ್ಯ ಇದ್ದಿದ್ದ. ಆದರೆ ನನ್ನ ಮಗನಿಗೆ ಅಥವಾ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇರೋದು 2300 ವರ್ಷದ ಹಿಂದಿನ ಚಾಣಕ್ಯನನ್ನ. ಯಾಕೆ ಇತಿಹಾಸವನ್ನು ಈ ರೀತಿ ಎಳೆದು ತರ್ತಾರೆ ಈಚೆಗೆ? ಇತಿಹಾಸಕಾರ ವಿದೇಶಿ ಮೆಂಟಾಲಿಟಿಯವನಾಗಿದ್ದರೆ ಆತನಿಗೆ ನಮ್ಮ ಪ್ರಾಚೀನತೆ ಬೇಕಾಗುವುದಿಲ್ಲ. ಆತನಿಗೆ ಬೇಕಾಗಿರೋದು ಚರ್ಚ್ಗಳ ಪ್ರಾಚೀನತೆ. ಚರ್ಚ್ ಎಷ್ಟು ಹಿಂದೆ ಇದೆ, ಅದರ ನಂತರ ನಮ್ಮ ಸಂಸ್ಕಾರಗಳು ಬಂತು, ನಮ್ಮ ಇತಿಹಾಸ ಆರಂಭ ಆಯಿತು ಅನ್ನೋದು ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅವರನ್ನೆಲ್ಲ ಎಳ್ಕೊಂಡ್ಬಂದು 1500-2000 ವರ್ಷಗಳಿಂದ ಈಚೆಗೆ ಎಳ್ಕೊಂಡ್ಬಂದು ನಿಲ್ಲಿಸಿಬಿಡ್ತಾರೆ. ವಿದೇಶಿಯರು ಜೇಮ್ಸು ಅಥವಾ ಪ್ರಿನ್ಸೆಪ್ ಬರೆದಂತಹ ಇತಿಹಾಸವನ್ನೇ ನಮ್ಮ ಇತಿಹಾಸಕಾರರು ಬಾಯ್ಪಾಠ ಹೊಡೆದು ಅದನ್ನು ನಮ್ಮ ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ನಂದವಂಶದ ಅದೇ ಝ್ಯಾಂಡ್ರಮಸ್ ಅನ್ನುವನನ್ನು ಇವರು ಚಂದ್ರಗುಪ್ತನನ್ನು ಝ್ಯಾಂಡ್ರಮಸ್ ಅಂತಾರೆ. ಅವನನ್ನು ತಗೊಂಡೋಗಿ ಇಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರ ಅಗ್ನಿವಂಶ ಬರುತ್ತೆ. ಸುಮಾರು 800 ವರ್ಷಗಳು ಅಗ್ನಿವಂಶ ಎನ್ನುವಂಥ ಒಂದು ವಂಶ ನಮ್ಮ ದೇಶದಲ್ಲಿ ಆಡಳಿತ ನಡೆಸುತ್ತೆ. ಆದರೆ ನಮಗೆ ಅಗ್ನಿವಂಶದ ಪರಿಚಯವೇ ಆಗೋದಿಲ್ಲ, ಯಾಕಂದರೆ ಅದನ್ನು ಬಿಟ್ಟು ಬಿಡ್ತಾರೆ, ಅದಿಲ್ವೇ ಇಲ್ಲ. ಮಹಾಭಾರತದಲ್ಲಿ ಜರಾಸಂಧನ ಕತೆ ಬರುತ್ತೆ.
ಪೂರ್ವೇಣ ಯೇ ಜರಾಸಂಧಾತ್ ಸಹದೇವಾನ್ವಯೇ ನೃಪಾಃ ಅತೀತ ವರ್ತಮಾನಾಶ್ಚ ಭವಿಷ್ಯಾಂಶ್ಚ ನಿಬೋಧತ. ಇದು ಮತ್ಸ್ಯಪುರಾಣದಲ್ಲಿ ಬರುವಂತಹ ಮಾತು. ಈ ಜರಾಸಂಧನ ಕಥೆಯಲ್ಲಿ ಬೃಹದ್ರಥನ ಕತೆ ಬರುತ್ತೆ. ಜರಾಸಂಧ ಭೀಮನಿಂದ ಸಾಯ್ತಾನೆ. ಈ ಜರಾಸಂಧನ ಮಗನೇ ಸಹದೇವ. ಈ ಸಹದೇವ ಸ್ವಲ್ಪ ವರ್ಷ ರಾಜ್ಯ ಆಳ್ತಾನೆ. ಆಮೇಲೆ ಅವನ ಮಗ ಬರ್ತಾನೆ ಸೋಮದಿ ಅಂತ. ಅದನ್ನೇ ಹೇಳುತ್ತೆ, ಸಂಗ್ರಾಮೇ ಭಾರತೀಯ ವೃತ್ತೆ ಸಹದೇವಿ ನಿಪಾತಿತೆ ಸೋಮಾದಿಸ್ತಸ್ಯ ದಾಯಾದೋ ರಾಜಾಭೂತ್ ಸ ಗಿರಿವ್ರಜೆ ಅಂತ. ಈತ ರಾಜ್ಯಭಾರ ಮಾಡೋದು 58 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾನೆ. ಮಗಧವನ್ನು ರಾಜಧಾನಿಯಾಗಿ ಇಟ್ಕೊಂಡು. ಆತನ ನಂತರ ಬರುವಂತಹ ವಂಶವೇ ಈ ನಾನು ಹೇಳಿದಂತಹ ನಂದರ ವಂಶ, ಮಹಾಪದ್ಮಾನಂದ ಅಂತ. ಆ ಮಹಾಪದ್ಮಾನಂದನ ಮಗನೇ ಧನನಂದ. ಇವರು 1,500 ವರ್ಷಗಳು ಆಳ್ತಾರಂತೆ. ಅದನ್ನೇ ಮುಂದೆ ಹೇಳುತ್ತೆ, ಪೋಲೋಮ್ಯಾಸ್ತ ತಥಾಂದ್ರಾಸ್ತು ಮಹಾಪದ್ಮಾಂತರೇ ಪುನಃ ಅನಂತರಂ ಶತಾನ್ಯಷ್ಟೌ ಷಟ್ತ್ರಿಂಶತ್ತು ಸಮಸ್ತತಃ. ಮಹಾಪದ್ಮನಿಂದ ಆಂಧ್ರ ಪುಲೋಮವರೆಗೆ ಸುಮಾರು 836 ವರ್ಷ ಆಗತ್ತೆ. ಅಂದರೆ ಪರೀಕ್ಷಿತನ ಕಾಲದ ನಂತರ ಆಂಧ್ರಭೃತ್ಯರು 1886 ವರ್ಷಗಳು ರಾಜ್ಯಭಾರ ಮಾಡ್ತಾರೆ. ಆಮೇಲೆ ಪುನಃ ಜಯದ್ರಥನ ವಂಶ ಗಿರಿವ್ರಜವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತೆ. ಅಲ್ಲಿಂದ ಆಡಳಿತ ನಡೆಸುತ್ತೆ. ಸಹದೇವನ ನಂತರ ಒಟ್ಟು 22 ರಾಜರು ರಾಜ್ಯಭಾರ ಮಾಡ್ತಾ ಹೋಗ್ತಾರೆ. ಒಟ್ಟು 1006 ವರ್ಷಗಳು ಅವರು ದೇಶವನ್ನು ಆಳ್ತಾರೆ. ಹೀಗೆ ಕ್ರಿಸ್ತಪೂರ್ವ 2132 ಇಸವಿಯ ತನಕ ಅವರು ಆಡಳಿತ ನಡೆಸ್ತಾರೆ. ನನಗೆ ಕ್ರಿಸ್ತಪೂರ್ವ ಅಂತ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಆದರೆ ಸಾಮಾನ್ಯವಾಗಿ ಅದು ಬಳಕೆಗೆ ಬಂದಿರೋದ್ರಿಂದ ಅದನ್ನು ಅನಿವಾರ್ಯವಾಗಿ ಹೇಳಲೇಬೇಕಾಗತ್ತೆ. ಬೃಹದ್ರಥನ ವಂಶದ ಕೊನೆಯ ದೊರೆ ರಿಪುಂಜಯ. ಈ ರಿಪುಂಜಯನ ಹತ್ಯೆಗೈದು ಅವನ ನಂತರ ಮಂತ್ರಿಯಾಗಿದ್ದ ಶುನಕಾಯನು ಅವನ ಮಗನನ್ನು ಪಟ್ಟಕ್ಕೇರಿಸ್ತಾನೆ. ಹೀಗೆ 1634 ಕ್ರಿಸ್ತಪೂರ್ವ 1634 360 ವರ್ಷ ಶಿಶುನಾಗ ವಂಶ ಎನ್ನುವುದು ಆಡಳಿತ ನಡೆಸ್ತಾ ಬರುತ್ತೆ. ಇದು ನಮ್ಮ ಇತಿಹಾಸದಲ್ಲಿ ಸೇರಿ ಹೋಗುವುದಿಲ್ಲ. ಆದರೆ ಆಂಧ್ರಭೃತ್ಯರ ನಂತರ 7 ರಾಜರು ಆಡಳಿತ ನಡೆಸ್ತಾರೆ. ಈ ಯಾವ ಅಂಶಗಳು ಸಹ ನಮಗೆ ಇತಿಹಾಸದಲ್ಲಿ ಸಿಗ್ತಾ ಹೋಗುವುದಿಲ್ಲ. ಯಾವುದೇ ರಾಜರು ಆಡಳಿತ ಬರುವುದಾದರೂ ನಮಗೆ ಸಾಮಾನ್ಯವಾಗಿ ಅಶೋಕನ ಕಾಲದಿಂದ ನಾವು ಗಣನೆಗೆ ತೆಗೆದುಕೊಳ್ತಾ ಹೋಗ್ತೇವೆ. ಶಕರು ಅಂತ ಬರ್ತಾರೆ. ನಮ್ಮಲ್ಲಿ ಶಕ ಪದ್ಧತಿ ಶಾಲಿವಾನ ಶಕ ಇದೆ, ವಿಕ್ರಮ ಶಕೆಯನ್ನು ನಾವು ನೋಡ್ತೇವೆ.
ವಿಕ್ರಮಾದಿತ್ಯ ಶಕರನ್ನು ಸೋಲಿಸ್ತಾನೆ. ಶಕರು ಅಂದರೆ ಭಾರತೀಯರಲ್ಲ, ಬೇರೆ ಕಡೆಯಿಂದ ಬಂದಂತಹ, ಅಂದರೆ ಗಾಂಧಾರ ಮುಂತಾದ ಬೇರೆ ಬೇರೆ ಊರಿಂದ, ಅದಕ್ಕೆ ಗಾಂಧಾರ ಬ್ಯಾಕ್ಟೀರಿಯಾ ಅಂತೆಲ್ಲ ಬರುತ್ತೆ, ಆ ಕಡೆಯಿಂದ ಬಂದಂತಹ ಶಕರು ನಮ್ಮಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ಬಂಗಾಳದ ಸೈಡ್ ಅವರು ಜಾಸ್ತಿ ಬರ್ತಾರೆ. ಇವರನ್ನೆಲ್ಲ ಬಗ್ಗು ಬಡಿತಾನೆ ವಿಕ್ರಮ. ಆ ಕಾಲದಿಂದ ನಮ್ಮಲ್ಲಿ ಶಕೆಯ ಆರಂಭ ಆಗುತ್ತೆ, ವಿಕ್ರಮ ಶಕೆಯ ಆರಂಭ ಆಗುತ್ತೆ. ಇದು ಕ್ರಿಸ್ತನಿಗಿಂತ ಸುಮಾರು 52 ವರ್ಷಗಳ ಹಿಂದೆ. ಅದನ್ನು ಬಳಸಲಿಕ್ಕೆ ಆರಂಭಿಸ್ತೇವೆ. ಕ್ರಿಸ್ತ ಶಕೆ ಬಂದದ್ದು ನಮಗೆ ಇತ್ತೀಚೆಗೆ, ಬ್ರಿಟಿಷರು ಬಂದ ನಂತರನೇ ನಾವು ಅದನ್ನು ರೂಢಿ ತಂದು. ಆಮೇಲೆ ಶಾಲಿವಾಹನ ಶಕೆ ಸುಮಾರು 78ನೇ ಕ್ರಿಸ್ತನ ಆದ ನಂತರ 78ನೇ ಇಸ್ವಿಯ ನಂತರ ಶಾಲಿವಾಹನ ಶಕೆ ಆರಂಭವಾಗುತ್ತೆ. ಸ್ವಲ್ಪ ವಿಷಯವನ್ನು ಬೇರೆ ಕಡೆ ಹೇಳ್ಕೊಂಡು ಹೋಗಬೇಕಾಗತ್ತೆ. ಇತಿಹಾಸದಲ್ಲಿ ಅಶೋಕ ಅನ್ನುವಂಥ ರಾಜನನ್ನು ಕೊಂಡಾಡುತ್ತೆ ಇತಿಹಾಸ. ಯಾಕಂದರೆ ನಮ್ಮ ಇತಿಹಾಸದಲ್ಲಿ ಶಾಸನಗಳು ಸಿಗೋದು ಅಶೋಕನಿಂದ ಆರಂಭವಾಗುತ್ತೆ. ಅದಕ್ಕೂ ಮೊದಲಿನ ಯಾವ ಶಾಸನಗಳನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲವೂ ಬ್ರಾಹ್ಮಿ ಮತ್ತು ಪ್ರಾಕೃತದಿಂದ ಆರಂಭವಾಗುತ್ತೆ. ಸಂಸ್ಕೃತದ ಶಾಸನಗಳು ಇತ್ತೀಚೆಗೆ ಎಲ್ಲೋ ಒಂದು ಸಿಕ್ಕಿದೆ ಬಿಟ್ಟರೆ ಅದಕ್ಕೂ ಮೊದಲೇ ಇಲ್ಲ ಅಂತ ಪರಿಗಣನೆ ಮಾಡಲಾಗಿದೆ. ಅಶೋಕ ಸುಮಾರು ಕ್ರಿಸ್ತ ಪೂರ್ವ 327ನೇ ಇಸ್ವಿಯ ಸಂದರ್ಭದಲ್ಲಿ ಅಶೋಕನ ಆಡಳಿತ ಇರುತ್ತೆ ಅಂತ ನಮ್ಮ ಇತಿಹಾಸಕಾರರು ಇತಿಹಾಸ ಹೇಳ್ತಾ ಬರುತ್ತೆ. ಆದರೆ ನಮ್ಮಲ್ಲಿ 3 ಅಶೋಕರು ಇರ್ತಾರೆ, ಅಶೋಕರು ಆಡಳಿತ ನಡೆಸಿದ್ದಾರೆ. ಒಬ್ಬ ಕಾಶ್ಮೀರದಿಂದ ಆಡಳಿತ ನಡೆಸ್ತಾನೆ. ಆದರೆ ಯಾರೂ ಸ್ವಯಂ ಅಶೋಕ ಅನ್ನುವ ಒಂದು ಹೆಸರನ್ನು ಇಟ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಹೆಸರುಗಳಿಂದ ಅದರ ಕೊನೆಯ ಆಗುವುದು ಅಶೋಕ ಅನ್ನೋ ಹೆಸರಿನಿಂದ. ನಾವೀಗ ಕರಿತಾ ಇರುವಂಥ ಅಶೋಕವರ್ಧನ ಅಂತ. ಸುಮಾರು ಭಾರತದಲ್ಲಿ 18 ಬಂಡೆ, ಬೃಹತ್ ಬಂಡೆ, ಕಿರುಬಂಡೆ ಶಾಸನಗಳನ್ನು ನಡೆಸಿದಂತಹ ಅಶೋಕ, ಈ ಅಶೋಕವರ್ಧನ ಎನ್ನುವಂಥ ರಾಜ ಇವ ಬೇರೆ ಯಾರು ಅಲ್ಲ, 2ನೇ ಚಂದ್ರಗುಪ್ತನ ಮಗ ಸಮುದ್ರಗುಪ್ತನ, ಬಿಂದುಸಾರನ ಮಗ ಸಮುದ್ರಗುಪ್ತನ ಕಾಲದಲ್ಲಿದ್ದಂಥ ಅಶೋಕ. ಇದೇ ಸಮುದ್ರಗುಪ್ತನಿಗೆ ನಾವು ಅಶೋಕ ಅಂತ ಹೆಸರಿಟ್ಕೊಂಡು, ಅಶೋಕ ತನ್ನ ಹೆಸರಿಟ್ಕೊಂಡು ಆಡಳಿತ ನಡೆಸ್ತಾನೆ. ಸುಮಾರು 1800 ವರ್ಷಗಳ ಹಿಂದೆ ಬದುಕಿದ್ದಂತಹ ಬುದ್ಧನನ್ನು ಈ ಸಮುದ್ರಗುಪ್ತ ತನ್ನ ಕಾಲೀನನಾಗಿ ಮಾಡಿಕೊಂಡು ಆಡಳಿತ ನಡೆಸ್ತಾನೆ. ಒಂದು ವಿಷಯ ಗಮನಿಸಬೇಕು, ಅಶೋಕ ಹಾಗೆ ಹೇಳಲಿಲ್ಲ. ಆ ಮೇಲಿನ ಇತಿಹಾಸಕಾರರು ಎಳ್ಕೊಂಡು ಬಂದು ಕೂರಿಸ್ತಾರೆ. ಇಂತಹ ಒಂದು ಘಟನೆಗಳಲ್ಲ. ಕಾಳಿದಾಸ ವಿಕ್ರಮನ ಆಸ್ಥಾನದಲ್ಲಿದ್ದ, ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದವ, ಅವ ಕ್ರಿಸ್ತ ಪೂರ್ವದಲ್ಲಿದ್ದವ. ಅಂತಹ ಕಾಳಿದಾಸನನ್ನು ಕ್ರಿಸ್ತ ಶಕಕ್ಕೆ ಬಂದು ನಿಲ್ಲಿಸ್ತಾರೆ. ನಮ್ಮ ಇತಿಹಾಸಕಾರರು ಅದನ್ನು ಒಪ್ಪುತ್ತಾರೆ, ನಮ್ಮ ಸಂಸ್ಕೃತ ಪಂಡಿತರು ಅದನ್ನು ಒಪ್ತಾರೆ. ಆದರೆ ನಮ್ಮ ಶಾಸನಗಳು ಹೇಳುತ್ತೆ ಅವ ಕ್ರಿಸ್ತ ಪೂರ್ವದಲ್ಲೇ ಇದ್ದ ಅಂತ. ಇತ್ತೀಚೆಗೊಬ್ಬರು ದೊಡ್ಡ ಸಾಹಿತಿ ಅವರ ಪುಸ್ತಕದಲ್ಲಿ ಬರ್ಕೊಂಡ್ರು, ಅಗ್ನಿಮಿತ್ರ ಅನ್ನುವ ಕ್ರಿಸ್ತ ಶಕದ ನಂತರ ಎಲ್ಲೋ ಕಾಣಸಿಗ್ತಾನೆ. ಆದ್ದರಿಂದ ಮಾಲವಿಕ ಅಗ್ನಿಮಿತ್ರದಲ್ಲಿ ಬಂದ ಅಗ್ನಿಮಿತ್ರನ ಕಥೆ ಇರುವುದರಿಂದ ಕಾಳಿದಾಸ ಅಗ್ನಿಮಿತ್ರನ ನಂತರದವ, ಅಂದರೆ ಕ್ರಿಸ್ತ ಶಕದ
ನಂತರದವ ಸುಮಾರು 3-4ನೇ ಶತಮಾನದಲ್ಲಿದ್ದವ ಅಂತ. ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಮುಂದೆ ನಾನು ಹೇಳ್ತೇನೆ ಇನ್ನೊಂದು ಸ್ವಲ್ಪ ನಂತರ. ಯಾಕಂದರೆ ಶಾಸನಗಳು ಸಂಪೂರ್ಣವಾಗಿ ಕಾಳಿದಾಸನ ಶ್ಲೋಕಗಳನ್ನು, ಅವನ ರಘುವಂಶದ ಶ್ಲೋಕಗಳನ್ನು ತಮ್ಮ ಶಾಸನಗಳಲ್ಲಿ ಅಳವಡಿಸಿಕೊಂಡಿರ್ತಾರೆ. ಕ್ರಿಸ್ತ ಶಕದ ನಂತರ ಅಂದರೆ ಆರಂಭ ಕಾಲದ ಶಾಸನಗಳಲ್ಲಿ ಕಾಳಿದಾಸ ಅತ್ಯಂತ ಹೆಚ್ಚು ಪ್ರಭಾವ ಬೀರ್ತಾನೆ. ಆಮೇಲೆ ಬಂದಂತಹ ಶಾಸನಗಳಲ್ಲಿ ಬಾಣಕವಿ ಹೆಚ್ಚು ಪ್ರಭಾವ ಬೀರ್ತಾನೆ. ಅಂದರೆ ಅಶೋಕ ಇದ್ದದ್ದು ಅದು, ಕಾಳಿದಾಸ ಇದ್ದದ್ದು ಅದಕ್ಕೂ ಹಿಂದೆ ಅಂತ ಸ್ಪಷ್ಟವಾಗುತ್ತೆ. ಆದರೆ ಇತಿಹಾಸಕಾರರು ಅಥವಾ ನಮ್ಮ ಸಾಹಿತಿಗಳು ಅದನ್ನು ಒಪ್ಪಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದು ಬೇರೆ ಮಾತು. ಯಾಕಂದರೆ ಇನ್ನೂ ಬೇರೆ ಬೇರೆ ಭಾಷಾ ಸಂಕುಲಗಳಿವೆ, ಅವುಗಳೆಲ್ಲ ತೊಂದರೆ ಕೊಡ್ತಾವೆ ಇವರಿಗೆ ಒಪ್ಕೊಂಡ್ಬಿಟ್ರೆ. ಆದ್ದರಿಂದ ಅದನ್ನು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಶೋಕ 18 ಶಾಸನಗಳನ್ನು ಬರೆಸ್ತಾನೆ. ಬಂಡೆಗಳ ಮೇಲೆ, ದೊಡ್ಡ ದೊಡ್ಡ ಬಂಡೆಗಳ ಮೇಲೆ 18 ಶಾಸನಗಳನ್ನು ಬರೆಸ್ತಾನೆ. ಬರೆಸಿದ್ದು ಒಂದೇ, ವಿಷಯಗಳು ಒಂದೇ ಇರುತ್ತೆ, ಹೇಳುವುದು ಮಾತ್ರ ಸ್ವಲ್ಪ ಭಿನ್ನವಾಗಿ ಹೇಳ್ತಾನೆ. ಎಲ್ಲವೂ ಒಂದೇ, ಧರ್ಮ ಪ್ರಚಾರ ಮಾಡ್ತಾನೆ. ಜಗತ್ತಿನಲ್ಲಿ 2 ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯಗಳಾಗಿ ಹೋಗ್ತವೆ ಒಂದು ಕಾಲದಲ್ಲಿ. ಆ ಕಾಲದಲ್ಲಿ ಒಂದು ತಕ್ಷಶಿಲಾ, ಒಂದು ನಾಲಂದ. ತಕ್ಷಶಿಲೆಯಲ್ಲಿ ಮತ್ತು ನಾಲಂದದಲ್ಲಿ ಇಲ್ಲದ ವಿಷಯ ಬೇರೆ ಕಡೆ ಜಗತ್ತಿನಲ್ಲಿ ಎಲ್ಲೂ ಇರಲಿಲ್ಲ. ವಿದೇಶದ ಎಷ್ಟೋ ಜನರು ತಕ್ಷಶಿಲೆಗೆ, ನಾಲಂದಕ್ಕೆ ಬಂದು ಓದ್ತಾ ಇದ್ರು. ತಕ್ಷಶಿಲೆ ಈಗಿನ ಗಾಂಧಾರ, ಈಗಿನ ಕಂದಹಾರ ಪ್ರದೇಶದಲ್ಲಿ ಇದ್ದಿತ್ತು. ಆ ಕಾಲದಲ್ಲಿ ಗಾಂಧಾರ ಶಿಲ್ಪ ಬಹಳ ಪ್ರಖ್ಯಾತವಾಗಿತ್ತು. ಗಾಂಧಾರ ಈಗಲೂ ಗಾಂಧಾರದ ಶಿಲ್ಪ ಹೆಸರುವಾಸಿಯಾಗಿದೆ. ಅದೇ ಒಂದು ಸ್ಟೈಲ್ ಅದು ಸ್ಕಲ್ಪ್ಚರಲ್ಲಿ. ಗಾಂಧಾರದ ತಕ್ಷಶಿಲೆಯಲ್ಲಿ ಎಲ್ಲ ವಿಷಯಗಳನ್ನು ಕಲಿತಾನೆ. ಬ್ರಾಹ್ಮಿ, ಖರೋಷ್ಠಿ, ಅರಮೈಕ, ಪ್ರಾಕೃತ, ಸಂಸ್ಕೃತ ಇದಿಷ್ಟನ್ನೂ ಕಲಿತಂತಹ ಒಬ್ಬ ಮೇಧಾವಿ ಪಂಡಿತ ಹೊರಗೆ ಬರ್ತಾನೆ ಕಲಿತು. ವಿಶ್ವವಿದ್ಯಾಲಯದಲ್ಲಿ ಸಮಾವರ್ತನೆಗಳನ್ನು ಮುಗಿಸ್ಕೊಂಡು ಹೊರಗೆ ಬರ್ತಾನೆ, ಸ್ನಾತಕನಾಗ್ತಾನೆ. ಆತನಿಗೆ ಜ್ಞಾನದ ಹುಚ್ಚು ಜಾಸ್ತಿ ಇರುತ್ತೆ. ಬರ್ತಾನೆ 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 ನಾಲಂದಕ್ಕೆ ಬರ್ತಾನೆ ಅವ. ಯಾಕಂದರೆ ಅವನಿಗೆ ಗಾಂಧಾರದ ಶೈಲಿಗಳನ್ನೆಲ್ಲ ಕಲ್ತಿರ್ತಾನೆ. ಅವನಿಗೆ ಉಳಿದ ಭಾರತದ ಶೈಲಿ ಅವಶ್ಯವಾಗಿರುತ್ತೆ. ಅಂದರೆ ಅದು ಭಾರತವೇ, ಬಟ್ ನಮ್ಮ ಉತ್ತರದ ಶೈಲಿಗಳು ಬೇಕಾಗಿರುತ್ತೆ, ಇತರ ಪ್ರದೇಶದ್ದು. ಅದು ನಾಲಂದದಲ್ಲಿ ಇದೆ ಅನ್ನೋದು ಅವನಿಗೆ ಅಲ್ಲಿನ ಕಲ್ಪನೆಯಾಗಿತ್ತು. ಬರ್ತಾನೆ, ಬಂದವನು ಅದೇ ಕ್ರಿಸ್ತ ಪೂರ್ವ 327ನೇ ಇಸ್ವಿಯ ಆಸ್ಪಾಸ್ನಲ್ಲಿ, 327-320 ಈ ಆಸ್ಪಾಸ್ ನಾಲಂದಕ್ಕೆ ಬರ್ತಾನೆ. ನಾಲಂದ ವಿಶ್ವವಿದ್ಯಾಲಯದಲ್ಲಿ ಅವನಿಗೆ ಬಂದಾಗ ಬ್ರಹ್ಮನಿರಸನ ಆಗತ್ತೆ. ಬೌದ್ಧ ಮತದ ಉಚ್ಚರಾಯ ಸ್ಥಿತಿಯಲ್ಲಿ ನಾಲಂದದಲ್ಲಿ ಯಾವುದೇ ಬೇರೆ ಶಿಲ್ಪಗಳ ಅಭ್ಯಾಸ ಇರಲಿಲ್ಲ. ಭಾಷೆ ಬ್ರಾಹ್ಮಿಯಾಗಿತ್ತು. ಅದೇ ಕಾಲಕ್ಕೆ ನಮ್ಮಲ್ಲಿ ಸಮುದ್ರಗುಪ್ತ ಆಡಳಿತ ನಡೆಸ್ತಾ ಇದ್ದ. ಆತ ಇವನನ್ನು ಹಿಡ್ಕೊಳ್ತಾನೆ. ಯಾಕಂದರೆ ಇವ ಅಷ್ಟು ದೂರದಿಂದ ಇಲ್ಲಿ ಬಂದಿರ್ತಾನೆ, ಇವನಿಗೇನೂ ಇಲ್ಲಿ ಅವಕಾಶ ಸಿಗೋದಿಲ್ಲ. ಯಾಕಂದರೆ ಕಲೆಗಳಿಗೆ ಅವಕಾಶ ಇರಲಿಲ್ಲ. ಬೌದ್ಧ ಮತದಲ್ಲಿ ಕಲೆಗಳಿಗೆ ಅವಕಾಶ ಇರಲಿಲ್ಲ. ಸ್ತೂಪಗಳು ಬಿಟ್ಟರೆ ಬೇರೆ ಯಾವುದೂ ನಿರ್ಮಾಣ ಆಗ್ತಾ ಇರಲಿಲ್ಲ. ಆಗ ಪುನಃ ತಿರುಗಿ ಹೋಗಬೇಕು ಅನ್ನುವ ಹೊತ್ತಿನಲ್ಲಿ ರಾಜ ಹಿಡ್ಕೊಳ್ತಾನೆ. ಇವನಿಗೆ ಏನು ಗೊತ್ತು ಅನ್ನೋದು ರಾಜನಿಗೆ ಗೊತ್ತು.
ಭಾಷೆ, ಲಿಪಿ ಎರಡನ್ನೂ ಗೊತ್ತಿದ್ದವ ಇವ. ಇವನನ್ನು ಕಳಿಸ್ತಾನೆ ದಕ್ಷಿಣಕ್ಕೆ, ಭಾರತದಾದ್ಯಂತ ಕಳಿಸ್ತಾನೆ ಅವ. ಆದರೆ ಒಂದು ಅಶೋಕ ಅಂತ ಇಟ್ಕೊಳ್ಬೇಕಾದ್ರೆ ಅಥವಾ ಸಮುದ್ರಗುಪ್ತ ಅಂತ ಇಟ್ಕೊಳ್ಳಿ, ಆ ಕಾಲದಲ್ಲಿ ಅಶೋಕನ ಕಾಲದಲ್ಲಿ ಅತ್ಯಂತ ಕೆಟ್ಟ ಕಟ್ಟಾಜ್ಞೆ ಇದ್ದಿತ್ತು. ಅಲ್ಲಿ ದೇವಾನಾಂಪ್ರಿಯ ಅಥವಾ ದೇವಾನಾಂಪಿಯಸಿ ಅನ್ನುವ ಹೆಸರು ಬಿಟ್ಟರೆ ಬೇರೆ ಹೆಸರುಗಳನ್ನು ನಮೂದಿಸುವಂತಿಲ್ಲ. ನಮ್ಮ ರಾಜರಲ್ಲಿ ಹಿಂದಾಳಿದಂಥ ಎಂತಹ ದೊಡ್ಡ ರಾಜರಿರಲಿ ಚಿಕ್ಕ ರಾಜರಿರಲಿ, ಅವರಲ್ಲಿ ಲಿಪಿಕಾರನ ಹೆಸರು, ಶಾಸನಕಾರನ ಹೆಸರು, ಮಂತ್ರಿಯ ಹೆಸರು, ಕವಿಗಳ ಹೆಸರು, ಏನೋ ವಿಶೇಷ ಸಾಧನೆ ಮಾಡಿದಂಥ ಸೈನಿಕರ ಹೆಸರುಗಳು ಕಾಣಿಸ್ಕೊಳ್ತಾ ಇದ್ವು. ಆದರೆ ಇವನ ಯಾವ ಶಾಸನಗಳಲ್ಲೂ ಯಾರ ಹೆಸರು ಇಲ್ಲ. ಬರೆಯಬಾರದು ಅನ್ನುವಂತಹ ಕಟ್ಟಾಜ್ಞೆ ಇತ್ತು, ಬರಿತಾ ಇರಲಿಲ್ಲ. ಈ ತಕ್ಷಶಿಲೆಯಿಂದ ಬಂದಂತಹ ಆ ಯುವಕ ಬರ್ತಾ 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 ಇಡೀ ದೇಶದಲ್ಲಿ ಬರಿತಾ ಬರ್ತಾನೆ. ಗುಜರಾತಿಗೆ ಹೋಗ್ತಾನೆ, ಅಲ್ಲಿ ಬರಿತಾನೆ, ಗಿರ್ನಾರ್ ಅಲ್ಲಿ ಬರಿತಾನೆ, ಎಲ್ಲ ಬಂಡೆಗಳಲ್ಲಿ ಶಾಸನಗಳನ್ನು ಕೊರಿತಾನೆ, ಬ್ರಾಹ್ಮಿಯಲ್ಲೇ ಕೊರಿತಾನೆ. ಬ್ರಾಹ್ಮಿ ಲಿಪಿ ಖಾಲಿ ಗೆರೆಗಳು ಎಳೆದಾಗೆ ಇರುತ್ತೆ. ಪ್ರಾಕೃತ ಭಾಷೆಯನ್ನು ಯೂಸ್ ಮಾಡ್ತಾನೆ. ಹೀಗೆ ಬರ್ತಾ ಆಂಧ್ರಕ್ಕೆ ಬರ್ತಾನೆ. ಆಂಧ್ರದ ಗಡಿ ಪ್ರದೇಶದಲ್ಲಿ, ಕರ್ನಾಟಕ ಮತ್ತು ಆಂಧ್ರದ ಗಡಿ ಪ್ರದೇಶದಲ್ಲಿ ಬರಿತಾನೆ. ಜಟಾಯು ಸತ್ತಂತಹ ಪ್ರದೇಶ ಜಟಿಂಗರಾಮೇಶ್ವರ, ಅಲ್ಲಿ ಸಹ ಬಂಡೆ ಮೇಲೆ ಬರೀತಾನೆ. ಅಲ್ಲಿ ಆದ ನಂತರ ಆತ ಬ್ರಹ್ಮಗಿರಿ ಅನ್ನೋಲ್ಲಿ ಬರ್ತಾನೆ. ಅದು ಕರ್ನಾಟಕದಲ್ಲೇ ಇದೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಗೆ ಬರ್ತಾನೆ. ಬಂಡೆ ಮೇಲೆ ಬರೀತಾನೆ. ಗಮನಿಸಿ, ಹುಡುಗ ತಕ್ಷಶಿಲೆಯಲ್ಲಿ ಕಲ್ತಿರ್ತಾನೆ, ಅದೆಷ್ಟೋ ವರ್ಷ ಕಲ್ತಿರ್ತಾನೆ. ಆಮೇಲೆ ನಲಂದಕ್ಕೆ ಬರ್ತಾನೆ, ಎಷ್ಟೋ ಸಮಯ ದಾಟಿರುತ್ತೆ. ನಲಂದದಿಂದ ಅವ ಬರ್ಕೊಳ್ತಾ ಬರ್ತಾನೆ. ಈಗಿನ ಹಾಗೆ ಯಾವ ಆಧುನಿಕ ಸಲಕರಣೆಗಳಿರಲಿಲ್ಲ. ಕೆತ್ತಬೇಕಿತ್ತು ಕಲ್ಲಿನಲ್ಲಿ, ಕೆತ್ತುತ್ತಾ ಬರ್ತಾನೆ. ಆವಾಗಲೇ ಎಷ್ಟೋ ವರ್ಷಗಳಾಗಿರುತ್ತೆ. ಆ ಸಮಯದಲ್ಲಿ ಅಶೋಕ ಸಹ ವೃದ್ಧನಾಗಿರ್ತಾನೆ. ಇವನಿಗೂ ಗೊತ್ತಿರುತ್ತೆ, ಇನ್ನು ಮುಂದೆ ಈಚೆಗೆ ಬರಲಿಕ್ಕಿಲ್ಲ, ದಕ್ಷಿಣಕ್ಕೆ ಬರಲಿಕ್ಕಿಲ್ಲ ಅನ್ನುವ ಒಂದೇ ಒಂದು ಆಸೆ ಇಟ್ಕೊಳ್ತಾನೆ. ಧೈರ್ಯ ಬರುತ್ತೆ ಅವನಿಗೆ. ಒಂದು ಧೈರ್ಯದಿಂದ ಅವ ಬರಿತಾನೆ, ಹೆಸರನ್ನು ಬರಿತಾ ಹೋಗ್ತಾನೆ. ಅವನ ಹೆಸರನ್ನು ಬರೆದು ಬಿಡ್ತಾನೆ. ಖರೋಷ್ಠಿಯಲ್ಲಿ ಬರಿತಾನೆ. ಇದೆಲ್ಲ ಎಡದಿಂದ ಬಲಕ್ಕೆ ನಾವು ಬರ್ಕೊಂಡು ಹೋದರೆ ಅದು ಬಲದಿಂದ ಎಡಕ್ಕೆ ಬರ್ಕೊಂಡು ಹೋಗುತ್ತೆ. ಖರೋಷ್ಠಿಯಲ್ಲಿ ತನ್ನ ಹೆಸರನ್ನು ಬರಿತಾನೆ, ಚಪಡ ಎನ್ನುವ ಹೆಸರನ್ನು. ಅಶೋಕನ ಕಾಲದ ಯಾವ ಶಾಸನಗಳಲ್ಲೂ ಯಾರ ಹೆಸರು ಇಲ್ಲದೇ ಇದ್ದರೂ, ಸಂಘಮಿತ್ರನ ಹೆಸರು ಇರ್ಬೋದು ಬಿಟ್ಟರೆ ಮತ್ತೆ ಯಾರ ಹೆಸರು ಇಲ್ಲ, ಇರೋದು ಚಪಡನ ಹೆಸರು ಮಾತ್ರ. ಈ ಚಪಡ ಈಗ ನಾವು ಯಾವ ಆಯುರ್ವೇದದ ಸಂಹಿತೆ ರಚನೆ ಮಾಡಿದ್ನೋ ಚರಕ, ಆ ಚರಕನ ಅಜ್ಜ. ಆಮೇಲೆ ಆತ ಕರ್ನಾಟಕದಿಂದ ಪುನಃ ಗಾಂಧಾರಕ್ಕೆ ಹೋಗ್ತಾನೆ. ಅವನ ಬಗ್ಗೆ ಗಾಂಧಾರದ ಶಾಸನಗಳು ಹೇಳ್ತಾವೆ ಬಿಟ್ಟರೆ ಕರ್ನಾಟಕದಲ್ಲಿ ಅವನ ಹೆಸರು ಸಿಗುತ್ತೆ ಬಿಟ್ಟರೆ ಬೇರೆ ಎಲ್ಲೂ ಅವನ ಉಲ್ಲೇಖ ಸಿಗುವುದಿಲ್ಲ. ಇದರಲ್ಲಿ ನಮಗೆ ಲಾಭ ಆಗಿದ್ದು ಒಂದೇ, ಯಾಕಂದರೆ ಅಶೋಕ ಕಟ್ಟಿದ ಸಾಮ್ರಾಜ್ಯ ಅವನ ಪತನದ ನಂತರ ಆ ಸಾಮ್ರಾಜ್ಯ ಕುಸಿದು ಬೀಳುತ್ತೆ. ಮುಂದೆ ಯಾರೂ ಆಡಳಿತ ನಡೆಸೋದಿಲ್ಲ. ಅಶೋಕ ಅವನ ಮಗನಿಗೆ ವಹಿಸ್ತಾನೆ. ಅಶೋಕ ಅಂದರೆ ಸಮುದ್ರಗುಪ್ತ ಅಂತ ಹೇಳ್ಕೊಂಡು ಅವನ ಮಗನಿಗೆ ವಹಿಸ್ತಾನೆ. ಆದರೆ ಆ ಸಾಮ್ರಾಜ್ಯ ಸಹ ಹೆಚ್ಚು ದಿನ ಉಳಿಯುವುದಿಲ್ಲ. ಯಾಕಂದರೆ ಸಂಘಮಿತ್ರನಿಗೆ ಅವ ವಹಿಸೋದೇ ಇಲ್ಲ.
ಅಲ್ಲಿಗೆ ಅಶೋಕನ ಸಾಮ್ರಾಜ್ಯ ಬಿದ್ದೋಗುತ್ತೆ. ಆದರೆ ನಮಗೆ ಸಿಕ್ಕಿದ ಲಾಭ, ನಮ್ಮ ಭಾರತೀಯರಿಗೆ ಲಿಪಿಯ ಕೊಡುಗೆ, ಸಂವಹನದ ಕೊಡುಗೆ ಸಿಗುತ್ತೆ. ಇಡೀ ದೇಶದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನಲ್ಲಿ ಹೇಳ್ಕೊಳ್ತಾ ಇದ್ದಂಥ ಕಾಲದಲ್ಲಿ ಕೆತ್ತನೆಗಳ ಮೂಲಕ ನಾವು ವಿಷಯಗಳನ್ನು ಇನ್ನೊಬ್ಬರಿಗೆ ತಲುಪಿಸಬಹುದು ಎನ್ನುವ ಒಂದು ಕಲ್ಪನೆಯನ್ನು ಕೊಡ್ತಾ ಹೋಗ್ತಾನೆ. ಇದು ಅವನ ಕೊಡುಗೆ ಅಂತ ನಾವು ಭಾವಿಸ್ಬೋದು. ಈ ಅಶೋಕನ ಕಾಲದ ಸ್ವಲ್ಪ ಸಮಯದಲ್ಲಿ ನಮಗೆ ಒಳ್ಳೆಯ ಇನ್ನೊಂದು ಆಡಳಿತ ಸಿಗುತ್ತೆ. ಅದು ಖಾರವೇಲನ ಆಡಳಿತ. ನಮ್ಮ ದೇಶದಲ್ಲಿ ಇನ್ನೆಲ್ಲೂ ಕಾಣದಿದ್ದಂತಹ ಅತ್ಯಂತ ಪ್ರಬಲ, ಅತ್ಯಂತ ಪರಾಕ್ರಮಿ ಒಬ್ಬ ರಾಜ ಇದ್ದಿದ್ದ ಅಂದರೆ ಆತ ಖಾರವೇಲ. ಖಾರವೇಲನನ್ನು ಮರೆತಂತಹ ಯಾವ ಇತಿಹಾಸಕಾರನೂ ಸಂಪೂರ್ಣನಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಭಾರತದಲ್ಲಿ ಅವ ಕಳಿಂಗ ದೇಶದ ರಾಜನಾಗಿದ್ದ. ಇಡೀ ಭಾರತದಲ್ಲಿ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಆ ವ್ಯವಸ್ಥೆಯನ್ನು ಈಗ ಹೇಗೆ ಮೋದಿ ಒಂದು ವ್ಯವಸ್ಥೆಯನ್ನು ತಗೊಂಡ್ಬಂದ್ರು, ಅದೇ ರೀತಿ ಒಂದು ವ್ಯವಸ್ಥೆಯನ್ನು ತಗೊಂಡು ಬರ್ತಾನೆ. ಒಂದು ಕಲ್ಪನೆಯನ್ನು ಕೊಡ್ತಾನೆ ದೇಶಕ್ಕೆ. ಅದನ್ನು ಹಾತಿಗುಂಪ ಅಂತ, ಹಾತಿ ಅಂದರೆ ಆನೆ, ಹಾತಿಗುಂಪ, ಗುಫಾ ಅಂದರೆ ಗುಹೆ. ಆ ಗುಹೆಯಲ್ಲಿ ಒಂದು ಕೆತ್ತನೆ ಮಾಡ್ತಾನೆ, ಒಂದು ಶಾಸನ ಹಾಕ್ತಾನೆ. ಆ ಶಾಸನದಲ್ಲಿ ಸಂಪೂರ್ಣವಾಗಿ ಬರ್ಕೊಡ್ತಾನೆ. ಅವನ ಬಾಲ್ಯವನ್ನು ಬರಿತಾನೆ. ಏನು ಎಲ್ಲರ ಬಾಲ್ಯದಂತೆ ಇತ್ತು. ಆಮೇಲೆ ಯುವರಾಜನಾಗ್ತಾನೆ. 9 ವರ್ಷ ಯುವರಾಜನಾಗಿ ಆಡಳಿತ ನಡೆಸ್ತಾನೆ. 9 ವರ್ಷದ ನಂತರ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ. ಅವ ಮಹಾರಾಜನಾಗ್ತಾನೆ. ಆ ಕಾಲದಲ್ಲಿ ಉತ್ತರದಲ್ಲಿ ಧೂಮಕೇತು ಅಂತ ಅನ್ಸುತ್ತೆ, ಅಂತಹ ಧೂಮಕೇತುವಿನ ಹೊಡೆತಕ್ಕೆ ಒಳಗಾಗುತ್ತೆ, ಅಥವಾ ಚಂಡಮಾರುತದ ಹೊಡೆತ ಬೀಳುತ್ತೆ ಆ ಕಡೆ. ಆದರೆ ಆ ಕಡೆ ಚಂಡಮಾರುತ ಬಂದ ನಿದರ್ಶನಗಳು ಕಡಿಮೆ. ಯಾಕಂದರೆ ಆ ಉತ್ತರದಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ. ಉಲ್ಕಾಪಾತಗಳಾಗುತ್ತೆ ಅಂತ ಅನಿಸುತ್ತೆ. ಉಲ್ಕಾಪಾತಗಳಾಗಿ ದೇವಸ್ಥಾನದ ಮೇಲಿನ ಗೋಪುರ ಇಡೀ ಕೆಳಗೆ ಬೀಳುತ್ತೆ. ಇಡೀ ಪಟ್ಟಣ ಹಾಳಾಗಿ ಹೋಗುತ್ತೆ. ಅವನ ಕೋಟೆಯ ಗೋಡೆಗಳು ಬಿದ್ದೋಗುತ್ತೆ. ಆ ಸಮಯದಲ್ಲಿ ಅದನ್ನ ಅವ ಸರಿ ಮಾಡ್ತಾನೆ, ಪುನಃ ರೀಬಿಲ್ಟ್ ಮಾಡ್ತಾನೆ. ಅರಮನೆಯನ್ನು ದೊಡ್ಡದಾಗಿ ಕಟ್ಕೊಳ್ತಾನೆ, ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ. ಆದರೆ ಇನ್ನೊಂದು ಅತಿ ಮುಖ್ಯವಾದ ವಿಷಯವನ್ನು ಅವ ಪ್ರತಿಪಾದಿಸ್ತಾನೆ. ದೇಶದ ಅಭಿವೃದ್ಧಿಗೆ ನೀರಾವರಿ ಕೊಡುಗೆ ಅತ್ಯಂತ ಪ್ರಮುಖ ಅಂತ ಹೇಳ್ತಾನೆ. ರೈತ ಏನು ಬೆಳಿತಾನೋ ಅದು ಈ ದೇಶಕ್ಕೆ ಸಿಗಬೇಕು ಅಂತಾನೆ. ದೇಶದ ಆರ್ಥಿಕ ಪರಿಸ್ಥಿತಿ, ಅವನ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಾಗಬೇಕಿದ್ರೆ ನನ್ನ ದೇಶದಿಂದ ಹೊರಗೆ ಎಷ್ಟು ಹೋಯಿತು ಅನ್ನೋದನ್ನು ಹೇಳ್ತಾನೆ. ಒಳಗೆ ಎಷ್ಟು ಬಂತು ಅನ್ನೋದನ್ನು ಅವ ಗಮನಿಸ್ತಾನೆ. ಇವೆಲ್ಲ ಟ್ಯಾಕ್ಸೇಷನ್. ಇದು ಹೊರಗೆ ಎಷ್ಟು ಹೋಯಿತು, ಒಳಗೆ ಎಷ್ಟು ಬಂತು. ಒಳಗೆ ಬಂದದ್ದು ಕಡಿಮೆ ಇದ್ರೂ ತೊಂದರೆ ಇಲ್ಲ, ಹೊರಗೆ ಹೋಗೋದು ಜಾಸ್ತಿ ಆಗಿದ್ದಿದ್ರೆ ಅದು ಆ ದೇಶಕ್ಕೆ ಆದಾಯ ಜಾಸ್ತಿ ಬಂತು ಅಂತ ಅರ್ಥ ಆಗುತ್ತೆ. ಅದನ್ನ ನಾವು ಪ್ರತಿಪಾದನೆ ಮಾಡ್ತಾನೆ ಅವನ ಆಡಳಿತದಲ್ಲಿ. ಆಮೇಲೆ ಪ್ರಮುಖವಾಗಿ ಅವ ಮಾಡಿದ್ದು, ಅವನ ಕಾಲದಕ್ಕಿಂತ ಮೊದಲಿದ್ದಂತಹ ಇದೇ ನಾನು ಹೇಳಿದಂಥ ನಂದರ ಕಾಲದಲ್ಲಿ ಕೆಲವಷ್ಟು ಭೂಮಿಗಳಿಗೆ ನೀರುಗಳನ್ನು ಹಾಯಿಸಿರ್ತಾರೆ, ಅಣೆಕಟ್ಟುಗಳನ್ನು, ಡ್ಯಾಮ್ಗಳನ್ನು ಮಾಡಿರ್ತಾನೆ. ಆ ಡ್ಯಾಮ್ಗಳಿಂದ ಈ ಉಲ್ಕಾಪಾತದಿಂದ ಅದೆಲ್ಲ ನಾಶ ಆಗಿರುತ್ತೆ. ಕೆಲವು ಕಡೆ ನೀರೇ ಇರುವುದಿಲ್ಲ. ಈತ ನೀರನ್ನು ಸಮರ್ಥವಾಗಿ ಅಲ್ಲಿಂದ ತೆಗೆದುಕೊಂಡು ಬರ್ತಾನೆ. ಇಡೀ ಗೋದಾವರಿ ನದಿಯ
ತನಕದ ಇಡೀ ಭೂಮಿಯನ್ನು ಅವ ನೀರಾವರಿ ಪ್ರದೇಶವನ್ನಾಗಿ ಮಾಡ್ತಾನೆ. ಇದು ಖಾರವೇಲನ ಆಡಳಿತ ವೈಖರಿ. ಭಾರತೀಯ ಇತಿಹಾಸದಲ್ಲಿ ಆತನಿಗಿರುವ ಸ್ಥಾನವೇ ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ಇತಿಹಾಸದಲ್ಲಿ ಅವನಿಗಿರೋದು 2-3 ಪುಟ ಅಷ್ಟೇ. ಅವನ ವಿಷಯ ಬರುವುದೇ ಇಲ್ಲ. ಹಾಗಂತ ಅಲೆಕ್ಸಾಂಡರ್ ಗ್ರೇಟ್ ಆಗಿ ಕಾಣಿಸ್ತಾನೆ ನಮಗೆ. ಅಲೆಕ್ಸಾಂಡರ್ ಭಾರತಕ್ಕೆ ಬರಲೇ ಇಲ್ಲ. ಅಲೆಕ್ಸಾಂಡರ್ ಯುದ್ಧ ಮಾಡಲೇ ಇಲ್ಲ. ಅಲೆಕ್ಸಾಂಡರ್ ಏನು ಮಾಡ್ತಾನಂದರೆ ಅವನ ದೂತರನ್ನು ಕಳಿಸ್ತಾನೆ. ಅವನಿಗೆ ಮೊದಲೇ ತಿಳ್ಕೊಳ್ಬೇಕಿತ್ತು. ಅವನ ದೂತರನ್ನು ಕಳಿಸಿದಾಗ ಅವನಿಗೆ ಗೊತ್ತಾಗತ್ತೆ ಭಾರತದ ರಾಜರು ನಿರ್ವೀರ್ಯರಲ್ಲ ಅಂತ. ಅವ ಹೆದರಿ ಸಿಂಧೂ ನದಿಯಿಂದ ಆಚೆಗೆ ಹೋಗ್ಬಿಡ್ತಾನೆ. ಅದರಿಂದ ಆತನ ಕೆಲವು ವಿಷಯಗಳು ಅವನ ದೇಶಕ್ಕೆ ಅವ ಗ್ರೇಟ್ ಇರ್ಬೋದು, ಆದರೆ ನಮ್ಮ ದೇಶಕ್ಕೆ ಅವ ಗ್ರೇಟ್ ಅಂತ ನಮಗೆ ಅನಿಸ್ತಾ ಇಲ್ಲ. ಆದರೆ ಇತಿಹಾಸಕಾರರನ್ನ ನನ್ನ ಮಕ್ಕಳಿಗೆ ನಮ್ಮ ಶಾಲೆಗಳಲ್ಲಿ ಗ್ರೇಟ್ ಅಂತಾನೆ ಕರೀತಾರೆ. ಅವ ಒಬ್ಬ ಗ್ರೇಟಾಗಿ ಕಾಣಿಸ್ತಾನೆ. ಇದೇ ಈ ಖಾರವೇಲ ತನ್ನ ವರ್ಣನೆ ಮಾಡ್ಕೊಳ್ಳುವಾಗ ಪುರಾಣದ ವರ್ಣನೆ ಮಾಡ್ಕೊಳ್ತಾನೆ. ತಾನು ವೇನ ಮಹಾರಾಜ ಹೇಗೆ ತನ್ನ ಪಟ್ಟಾಭಿಷೇಕ ಮಾಡ್ಕೊಂಡು ಅದೇ ರೀತಿ ನಾನು ಮಾಡಿಕೊಂಡೆ. ಯಾಕಂದರೆ ವೇನ ಅನ್ನುವ ಇಡೀ ಭೂಖಂಡ ಅನ್ನೋದು ಡ್ರೈ ಆಗಿರುತ್ತೆ, ಒಣಗಿರುತ್ತೆ. ಅಂಥ ಸಮಯದಲ್ಲಿ ಆತ ಪಟ್ಟಕ್ಕೆ ಬರ್ತಾನೆ. ಆವಾಗ ಅವ ಇಡೀ ದೇಶವನ್ನು ಪುನಃ ಹಸಿರಾಗಿ ಕಂಗೊಳಿಸುವಂತೆ ಮಾಡ್ತಾನೆ. ಇದು ವೇನನ ಕಾಲದಲ್ಲಾಗಿದ್ದು. ಅದೇ ರೀತಿ ನಮ್ಮ ದೇಶಕ್ಕೆ ಇನ್ನೊಬ್ಬ ದೊರೆ ಯಶೋವರ್ಮದೇವ. ಈ ಯಶೋವರ್ಮದೇವ ಸಹ ಅತ್ಯಂತ ಒಳ್ಳೆಯ ಆಡಳಿತಗಾರ, ಜೊತೆಗೆ ಅತ್ಯಂತ ಒಳ್ಳೆಯ ಸಾಂಸ್ಕೃತಿಕ ರಾಯಭಾರಿಯಾಗಿ ಕಾಣಿಸ್ಕೊಳ್ತಾನೆ. ಇದರ ಕಾಲದಲ್ಲಿ ಇವನ ಶಾಸನಗಳಲ್ಲೇ ಸಂಗೀತದ ಉಲ್ಲೇಖ ಕಾಣಿಸ್ಕೊಳ್ಳುತ್ತೆ. ಅಂದರೆ ಇವನಿಗಿಂತ ಮೊದಲು ಗಾಂಧರ್ವ ವಿದ್ಯೆಯನ್ನು ಕಲ್ತಿದ್ದೆ ಅಂತ ಖಾರವೇಲ ಹೇಳ್ತಾನೆ. ಆದರೆ ಅದರ ನಂತರ ಬರುವಂತಹ ಯಶೋವರ್ಮದೇವ ಅದನ್ನು ಹೇಳ್ತಾ ಹೋಗ್ತಾನೆ. ಇದಾದ ನಂತರ ನಾನು ಸ್ವಲ್ಪ ಕರ್ನಾಟಕದ ಬಗ್ಗೆ ಹೇಳ್ತೇನೆ. ಇತಿಹಾಸದ ಪುಟಗಳಲ್ಲಿ ಕರ್ನಾಟಕದ ಬಗ್ಗೆ ಹೇಳ್ತಾ ಹೋದರೆ, ಕರ್ನಾಟಕದಲ್ಲಿ ನನಗೆ ಅಚ್ಚರಿ ಹುಟ್ಟಿಸುವಂತಹ ಒಂದು ವಿಷಯ ಅಥವಾ ಶಾಸನ ತಾಳಗುಂದದ್ದು. ಪ್ರಣವೇಶ್ವರ ದೇವಸ್ಥಾನದ ಎದುರು ಒಂದು ಶಾಸನವನ್ನು ಹಾಕಿಸಲಾಗತ್ತೆ, ಸ್ತಂಭ ಶಾಸನ. ಆ ಶಾಸನದಲ್ಲಿ ಮಯೂರವರ್ಮನ ಕಾಲದ ಆಡಳಿತವನ್ನು ಹೇಳ್ತಾರೆ. ಮಯೂರವರ್ಮ ಒಬ್ಬ ಬ್ರಾಹ್ಮಣನಾಗಿ ಆತ ರಾಜನಾದ ಎನ್ನುವ ಒಂದು ಕತೆ ಬರುತ್ತೆ. ಕತೆ ಅನ್ನೋದಕ್ಕಿಂತ ನಿಜ ಇತಿಹಾಸ. ಈತ ಸಹ ಲಿಪಿಗೆ ಅತ್ಯಂತ ಮಹತ್ವವನ್ನು ಕೊಡ್ತಾನೆ ಮತ್ತು ಅಷ್ಟೇ ಉತ್ತಮ ಆಡಳಿತಗಾರನಾಗಿ ಕಾಣಿಸ್ತಾನೆ. ಹೀಗೆ ಕದಂಬರ ಕಾಲದವರೆಗಿನ
ವಿಷಯಗಳನ್ನು ನಾನಿವತ್ತು ಪ್ರಸ್ತಾಪ ಮಾಡಿದೆ. ನನಗೆ ಅವಕಾಶ ಕೊಟ್ಟಂತಹ ಸೃಜನ್ ಫೌಂಡೇಶನ್ನವರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.